ದರ್ಶನ್ ಅಂಡ್ ಗ್ಯಾಂಗ್ನ ಜಾಮೀನು ರದ್ದು ಕೋರಿ ಸಲ್ಲಿಸಿರೋ ಮೇಲ್ಮನವಿ ಅರ್ಜಿಯ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ ಹಾಗೂ ಹೆಚ್ಚುವರಿ ವಾದವನ್ನು ಲಿಖಿತ ರೂಪದಲ್ಲಿ ಸಲ್ಲಿಸೋದಕ್ಕೆ 1 ವಾರಗಳ ಟೈಮ್ ಕೊಟ್ಟಿತ್ತು. ಆ ಗಡುವು ನಾಳೆ ಮುಕ್ತಾಯವಾಗುತ್ತೆ. ಆದರೆ 7 ಆರೋಪಿಗಳ ಪೈಕಿ ಇದುವರೆಗೆ 2 ಮಾತ್ರ ಲಿಖಿತ ವಾದ ಸಲ್ಲಿಸಿದ್ದು. ಮುಂದಿನ ವಾರ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗೋ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ 7 ಆರೋಪಿಗಳಿಗೆ ಸುಪ್ರೀಂ ಟೆನ್ಷನ್. ಸುಪ್ರೀಂಗೆ 3 ಪುಟಗಳ ಲಿಖಿತ ವಾದ ಸಲ್ಲಿಕೆಗೆ ನಾಳೆಯೇ ಡೆಡ್ಲೈನ್. ಥೈಲ್ಯಾಂಡ್ನಲ್ಲಿ ದಿ ಡೆವಿಲ್ ಶೂಟಿಂಗ್ ಮುಗಿಸಿ ರಾಜ್ಯಕ್ಕೆ ವಾಪಸ್ಸಾಗಿರುವ ಸ್ಯಾಂಡಲ್ವುಡ್ ಸಾರಥಿ ದರ್ಶನ್ ಸುಪ್ರೀಂ ಕೋರ್ಟ್ ಟೆನ್ಷನ್ ನಡುವೆ ಧರ್ಮಪತ್ನಿ ಜೊತೆ ದೇವರ ಮೊರೆ ಹೋಗಿದ್ದಾರೆ. ಮೊನ್ನೆ ಅಸ್ಸಾಂನ ಶಕ್ತಿ ಪೀಠವಾದ ಕಾಮಾಖ್ಯಾಗೆ ತೆರಳಿ ಸಂಕಷ್ಟದಿಂದ ಪಾರು ಮಾಡು ತಾಯಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಎಂಬ ನ್ಯಾಯಪೀಠದಲ್ಲಿ ಏನ್ ತೀರ್ಪು ಬರುತ್ತಪ್ಪ ಅಂತ ಡಿ ಗ್ಯಾಂಗ್ ಚಿಂತಾಕ್ರಾಂತವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕರ್ನಾಟಕ ಹೈಕೋರ್ಟ್ A1 ಪವಿತ್ರ ಗೌಡ, A2 ನಟ ದರ್ಶನ್ ಸೇರಿದಂತೆ ಎಲ್ಲ 18 ಆರೋಪಿಗಳಿಗೂ ಬೇಲ್ ನೀಡಿತ್ತು. ಆದರೆ ರಾಜ್ಯ ಸರ್ಕಾರ ಈ ಪೈಕಿ 7 ಆರೋಪಿಗಳ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಇದರ ವಿಚಾರಣೆ ನಡೆಸಿ ವಾದ ಪ್ರತಿವಾದ ಆಲಿಸಿದ್ದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ನಾವು ಆ ರೀತಿಯ ತಪ್ಪು ಮಾಡುವುದಿಲ್ಲ ಅಂತ ಹೇಳಿ ತೀರ್ಪನ್ನ ಕಾಯ್ದಿರಿಸಿತ್ತು. ಹಾಗೂ ಹೆಚ್ಚುವರಿ ವಾದವನ್ನ 3 ಪುಟಗಳಲ್ಲಿ 1 ವಾರದ ಒಳಗೆ ಲಿಖಿತವಾಗಿ ಸಲ್ಲಿಸುವಂತೆ ಸೂಚನೆಯನ್ನ ನೀಡಿತ್ತು. ಲಿಖಿತ ವಾದ ಸಲ್ಲಿಕೆಗೆ ಸುಪ್ರೀಂ ಕೋರ್ಟ್ ನೀಡಿದ್ದ ಡೆಡ್ಲೈನ್ ನಾಳೆಗೆ ಮುಕ್ತಾಯವಾಗಲಿದೆ. 7 ಮಂದಿ ಆರೋಪಿಗಳ ಪೈಕಿ A6 ಮತ್ತು A7 ಆರೋಪಿಗಳ ಪರ ವಕೀಲರು ಮಾತ್ರ ಸುಪ್ರೀಂ ಕೋರ್ಟ್ಗೆ ಲಿಖಿತ ವಾದವನ್ನ ಸಲ್ಲಿಸಿದ್ದಾರೆ. ವಕೀಲ ರಂಗನಾಥ ರೆಡ್ಡಿಯವರು A6 ಜಗ್ಗಾ ಮತ್ತು A7 ಅನುಕುಮಾರ್ ಇಬ್ಬರ ಪರವೂ ವಾದಿಸುತ್ತಿದ್ದಾರೆ. ಸುಮಾರು 7 ಅಂಶಗಳನ್ನ ಉಲ್ಲೇಖಿಸಿ 3 ಪುಟದಲ್ಲಿ ಲಿಖಿತ ವಾದ ಸಲ್ಲಿಸಿದ್ದಾರೆ. ಹಾಗಾದ್ರೆ ಲಿಖಿತ ವಾದದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ಅಂತ ನೋಡುವುದಾದ್ರೆ, ಜಗದೀಶ್ ಅನುಕುಮಾರ್ ಕೃತ್ಯ ನಡೆದ ಸ್ಥಳದಲ್ಲಿ ಇರಲಿಲ್ಲ. ಟವರ್ ಲೊಕೇಶನ್ ಬೇರೆ ಕಡೆ ಇತ್ತೆಂದು ಪ್ರಾಸಿಕ್ಯೂಷನ್ ತೋರಿಸಿದೆ. ರೇಣುಕಾಸ್ವಾಮಿ ಮೇಲೆ ಜಗದೀಶ್ ಅನುಕುಮಾರ್ ಹಲ್ಲೆ ನಡೆಸಿಲ್ಲ. ಚಿತ್ರದುರ್ಗದಿಂದ ಕರ್ಕೊಂಡು ಬಂದ್ರು, ಯಾಕೆ ಅಂತ ತಿಳಿದಿರಲಿಲ್ಲ. ಇನ್ನು ಐ ವಿಟ್ನೆಸ್ 164 ಹೇಳಿಕೆಯಲ್ಲಿ 6ನೇ ಆರೋಪಿ ಜಗ್ಗಾ 7ನೇ ಆರೋಪಿ ಅನು ಬಗ್ಗೆ ಉಲ್ಲೇಖಿಸಿಲ್ಲ. ವಿಜಯಲಕ್ಷ್ಮಿ ಪೋಸ್ಟ್ ಬೆನ್ನಲ್ಲೇ ನಟಿ ಪವಿತ್ರ ಗೌಡ ಇನ್ಸ್ಟಾ ಸ್ಟೋರಿ. ನನ್ನ ಮೌನ ದೌರ್ಬಲ್ಯ ಅಂದುಕೊಳ್ಬೇಡಿ, ಪವಿತ್ರ ಗೌಡ ಕೌಂಟರ್. ದಾಸನಿಗೆ ಸುಪ್ರೀಂ ಬೇಲ್ ಟೆನ್ಷನ್ ನಡುವೆ ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆ ಆಕ್ರೋಶಕ್ಕೆ ಕಾರಣ ಆಗಿದೆ. ದರ್ಶನ್ ಫ್ಯಾನ್ಸ್ ಮತ್ತು ನಟಿ ರಮ್ಯಾ ಪ್ರಥಮ್ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ನಡೀತಾ ಇದೆ. ಇದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೌಂಟರ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ದರ್ಶನ್ ಆಪ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮೊದಲ ಆರೋಪಿ ಪವಿತ್ರ ಗೌಡ ಕೂಡ ಇನ್ಸ್ಟಾ ಸ್ಟೋರಿಯಲ್ಲಿ ಮಾರ್ಮಿಕವಾಗಿ ಬರ್ಕೊಂಡಿರೋದು ಕುತೂಹಲವನ್ನ ಕೆರಳಿಸಿದೆ. ನನ್ನ ಮೌನವನ್ನ ದೌರ್ಬಲ್ಯ ಅಂದುಕೊಳ್ಬೇಡಿ, ದೇವರ ನ್ಯಾಯದ ಮೇಲಿನ ನಂಬಿಕೆಯಿಂದ ಸುಮ್ಮನಿದ್ದೇನೆ. ಮನುಷ್ಯ ಬಣ್ಣ ಬದಲಿಸಿದ್ರೆ ಏನು, ರಾಯರು ನಮ್ಮ ಜೀವನವನ್ನೇ ಬದಲಿಸ್ತಾರೆ ಅಂತ ಹೇಳಿ ಪವಿತ್ರ ಗೌಡ ಸ್ಟೋರಿ ಹಾಕೊಂಡಿದ್ದಾರೆ. ಈ ರೀತಿ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕ್ತಾ ಇದ್ದ ಹಾಗೆ ಪವಿತ್ರ ಗೌಡ ಅದ್ಯಾರನ್ನ ಉದ್ದೇಶಿಸಿ ಹೀಗೆ ಹೇಳ್ತಿದ್ದಾರೆ ಎನ್ನುವ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ನಿನ್ನೆಯಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಾಮಾಖ್ಯ ದೇವಿಯ ದರ್ಶನ ಪಡೆದು ದರ್ಶನ್ ಜೊತೆಗಿನ ಫೋಟೋನ ಶೇರ್ ಮಾಡಿದ್ರು. ಈ ಫೋಟೋಗೆ ಕೌಂಟರ್ ಆಗಿ ಪವಿತ್ರ ಗೌಡ ಇನ್ಸ್ಟಾ ಸ್ಟೋರಿ ಹಾಕಿದ್ರ ಅನ್ನುವಂಥ ಅನುಮಾನ ಮೂಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಗದ್ದಲ ಏನೇ ಇರಲಿ, ನಟ ದರ್ಶನ್ ಚಿತ್ತ ಮಾತ್ರ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿದೆ. ಹೆಚ್ಚುವರಿ ಲಿಖಿತ ವಾದ ಸಲ್ಲಿಕೆಗೆ ನಾಳೆ ಕಡೆ ದಿನ. 7 ಜನ ಆರೋಪಿಗಳ ಪರ ವಕೀಲರು ಲಿಖಿತ ವಾದ ಸಲ್ಲಿಕೆ ಮಾಡ್ತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ ದಾಸ ಬೇಲ್ ಭವಿಷ್ಯವನ್ನ ನಿರ್ಧರಿಸೋಕೆ ಮುಹೂರ್ತ ಫಿಕ್ಸ್ ಮಾಡುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.